ನ್ಯೂಸ್ ರೂಮ್ ರೌಂಡಪ್ಗೆ ಸ್ವಾಗತ. ನಾನು ಶರಣ್ಯ ಕೋಲ್ಚಾರ್. ವ್ಯಕ್ತಿಯೊಬ್ಬರು ಅಡಿಕೆಗೆ ಹಳದಿ ರೋಗ ಬಂದಿದೆ ಎಂದು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಆಲೇಟಿ ಗ್ರಾಮದ ಬಡ್ಡಡ್ಕದ ಗೂಡಿಂಜ ಎಂಬಲ್ಲಿ ನಡೆದಿದೆ. ಇಲ್ಲಿನ ನಿವಾಸಿ ದಿವಂಗತ ಚಳ್ಳಂಗಾರು ರಾಮಣ್ಣ ಗೌಡರ ಪುತ್ರ ಜಗದೀಶ್ ಚಳ್ಳಂಗಾರು 58 ವರ್ಷ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವರು. ಮನೆಯವರು ಗುರುವಾರ ಬೆಳಗ್ಗೆ ಎದ್ದು ನೋಡಿದಾಗ ಮನೆಯಲ್ಲಿ ಜಗದೀಶ್ ಅವರು ಇರಲಿಲ್ಲ. ತಕ್ಷಣ ಎಲ್ಲ ಕಡೆ ಹುಡುಕಾಟ ನಡೆಸಿದಾಗ ಮನೆಯ ಮೇಲ್ಭಾಗದಲ್ಲಿರುವ ಗುಡ್ಡದಲ್ಲಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ದೇಹ ಪತ್ತೆಯಾಗಿದೆ. ಮೃತರು ಪತ್ನಿ ಹಾಗೂ ಇಬ್ಬರು ಪುತ್ರರಾದ ದಿವಿನ್ ರಾಜ್, ಜೀವನ್ ಹಾಗೂ ಬಂಧು ಮಿತ್ರರನ್ನು ಅಗಲಿದ್ದಾರೆ. ಮೃತರು ಕೃಷಿಕರಾಗಿದ್ದರು. ಕಳೆದ ಕೆಲವು ಸಮಯಗಳಿಂದ ಅಡಿಕೆ ಕೃಷಿಗೆ ಅಂಟಿರುವ ಹಳದಿ ರೋಗದಿಂದ ಮನನೊಂದಿದ್ದರು. ಇದು ಆತ್ಮಹತ್ಯೆಯ ಕಾರಣ ಎಂದು ತಿಳಿದು ಬಂದಿದೆ. ಉತ್ತಮ ಕ್ರೀಡಾಪಟುವಾಗಿದ್ದ ಅವರು ಸ್ಥಳೀಯ ಅಯ್ಯಪ್ಪ ಭಜನಾ ಮಂದಿರದ ಸದಸ್ಯರಾಗಿದ್ದರು. ಮಾತ್ರವಲ್ಲ, ಬಿಜೆಪಿ ಕಾರ್ಯಕರ್ತರಾಗಿಯೂ ಕೆಲಸ ಮಾಡಿದ್ದಾರೆ. ಮನೆಯೊಂದಕ್ಕೆ ಸಿಡಿಲು ಬಡಿದು ವಿದ್ಯುತ್ ಸಲಕರಣೆಗಳು ಸುಟ್ಟು ಹೋಗಿ ಅಪಾರ ನಷ್ಟ ಉಂಟಾದ ಘಟನೆ ಉಳ್ಳಾಲ ಬಂಡಿಕೊಟ್ಯದ ನೆಲ್ಯ ಹಿಲ್ ಎಂಬಲ್ಲಿ ಸಂಭವಿಸಿದೆ. ಉಳ್ಳಾಲ ಬಂಡಿಕೊಟ್ಯದ ಪ್ರವೀಣ್ ಗುರಿಕಾರ ಎಂಬುವರ ಮನೆಗೆ ಸಿಡಿಲು ಬಡಿದು ವಿದ್ಯುತ್ ಸಲಕರಣೆಗಳಿಗೆ ಹಾನಿಯಾಗಿ ಅಪಾರ ನಷ್ಟ ಉಂಟಾಗಿದೆ. ವಿದ್ಯುತ್ ವೈರ್ ಸೇರಿದಂತೆ ಹಲವು ಸಲಕರಣೆಗಳು ಸಂಪೂರ್ಣ ಸುಟ್ಟು ನಷ್ಟ ಸಂಭವಿಸಿದೆ. ಬೆಳಗ್ಗೆ ಮನೆ ಮಂದಿ ಮನೆಯಲ್ಲಿದ್ದ ಸಂದರ್ಭ ಘಟನೆ ನಡೆದಿದೆ. ಕಂದಾಯ ಇಲಾಖೆಗೆ ಈ ಕುರಿತು ದೂರು ನೀಡಲಾಗಿದೆ. ವಾಹನ ಪಾರ್ಕಿಂಗ್ ವಿಚಾರದಲ್ಲಿ ಕಡಬದಲ್ಲಿ ವಾಚ್ ವರ್ಕ್ ಕೆಲಸ ಮಾಡಿ ಹೆಸರುವಾಸಿಯಾಗಿರುವ ಹಿರಿಯ ವ್ಯಕ್ತಿಯೊಬ್ಬರ ಕೊರಳಪಟ್ಟಿ ಹಿಡಿದು ದೂಡಿ ಹಾಕಿ ತಂಡವೊಂದು ಪುಂಡಾಟಿಕೆ ಮೆರೆದ ಘಟನೆ ಕಡಬದಲ್ಲಿ ಜನವರಿ 3ರಂದು ಹಾಡುಹಗಲೇ ನಡೆದಿದೆ. ಹಲ್ಲೆಗೆ ಒಳಗಾಗಿರುವ ಐಡಿಯಲ್ ಕಾಂಪ್ಲೆಕ್ಸ್ನ ಲಕ್ಷ್ಮಣ್ ರೈ ಎಂಬುವರ ಆರೋಗ್ಯದಲ್ಲಿ ವ್ಯತ್ಯಯವಾಗಿದ್ದು ಕಡಬದ ಸಮುದಾಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಹಲ್ಲೆ ಮಾಡಿದವರ ವಿರುದ್ಧ ದೂರು ನೀಡಿದ ಲಕ್ಷ್ಮಣ್ ರೈ ಅವರಿಗೆ ನ್ಯಾಯಾಲಯದ ಆದೇಶ ಪಡೆಯುವಂತೆ ಪೊಲೀಸರು ಸೂಚಿಸುವುದಾಗಿ ತಿಳಿದು ಬಂದಿದೆ. ಪದ್ಮನಾಭ ರೈ ಎಂಬುವರು ಠಾಣೆಗೆ ನೀಡಿದ ದೂರಿನಲ್ಲಿ ತನ್ನ ಅಂಗಡಿ ಎದುರು ಇರುವ ಅಂಗಡಿಯ ಮಾಲೀಕನ ಮಗ ಮತ್ತು ಇತರರು ಕೆಲಸ ಮಾಡುವ ಅಂಗಡಿ ಎದುರುಗಡೆ ಮಧ್ಯಾಹ್ನ ವೇಳೆಗೆ ಬಂದು ತನ್ನ ಅಂಗಡಿ ಕಾಂಪ್ಲೆಕ್ಸ್ನ ಮಾಲಕರಾದ ಲಕ್ಷ್ಮಣ್ ರೈ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು, ನಾನು ನಿಲ್ಲಿಸಿದ ನನ್ನ ಬೈಕನ್ನು ಕಾಲಿನಿಂದ ಜಾಡಿಸಿ ಒದ್ದು ನೆಲಕ್ಕುರುಳಿಸಿ ಹಾನಿಗೈದು ಅಂಗಡಿಯ ಒಳಗೆ ನುಗ್ಗಿ ಲಕ್ಷ್ಮಣ್ ರೈ ಅವರು ಹಿರಿಯ ನಾಗರಿಕ ಎನ್ನುವುದನ್ನು ಕೂಡ ನೋಡದೆ ಅವರ ಕೊರಳಪಟ್ಟಿ ಹಿಡಿದು ದೂಡಿ ಹಾಕಿರುತ್ತಾರೆ ಹಾಗೂ ನಾನು ಅಂಗಡಿಯ ಒಳಗಿರುವುದನ್ನು ನೋಡಿ ನನ್ನನ್ನು ಉದ್ದೇಶಿಸಿ ನಾನು ಜೈಲಿಗೆ ಹೋದರೂ ತೊಂದರೆಯಿಲ್ಲ ಎಂದು ಚೂರಿ ತೋರಿಸಿ ನಮ್ಮಿಬ್ಬರನ್ನು ಕೊಲ್ಲುವುದಾಗಿ ಜೀವ ಬೆದರಿಕೆ ಒಡ್ಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ನಮ್ಮ ಚಾನೆಲ್ನ ಇನ್ನಷ್ಟು ಸುದ್ದಿಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ.